ಈ ಕಾರ್ಯಕ್ರಮ ಗಡ್ಕರಿಯನ್ನು ಕರ್ಕೊಂಡ್ ಬರ್ಲಿಕ್ಕೆ ಹೋಗಿದ್ದೀವಿ. ಹೇಳಿ ಅವ್ರು ಖರ್ಗೆ ಅವ್ರು ನಮ್ಮ ವರಿಷ್ಠರು ಅವ್ರು ಭೇಟಿ ಆಗಲೇಬೇಕು. ಹೋದಾಗ ಭಾಳ ದಿವಸ ಭೇಟಿಯಾಗಿರಕ್ಕೆಲ್ಲ ಆಗಿದ್ದೀವಿ. ಸೊ ಅಷ್ಟೇ, ಅದೇನೇ ಭೇಟಿ ಸಹಜ ಭೇಟಿ ಅಷ್ಟೇ. ಹೊಸ ರಾಜಕೀಯ ಸಂಚಲನ ಸೃಷ್ಟಿಯಾಗುವ ಸಾಧ್ಯತೆ ಸರ್ ರಾಜ್ಯದಲ್ಲಿ ಅಂಥದ್ದು ಯಾವುದೋ ಲಕ್ಷಣ ಕಾಣ್ತಾ ಇಲ್ಲ. ಹೇಳಿದ್ರಲ್ಲ, ಅಂಥ ಲಕ್ಷಣ ಇಲ್ಲ. ಸೊ ಹೊಸ ರಾಜಕೀಯ ಸಂಚಲನ ಆಗಲಿ, ಹೊಸ ರಾಜಕೀಯ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ನಡೆಯುವಂಥ ಲಕ್ಷಣಗಳು ನಮಗೇನು ಕಂಡು ಬರ್ತಾ ಇಲ್ಲ. ಮುಖ್ಯಮಂತ್ರಿ ಮೇಲೆ ಸಾಕಷ್ಟು ಒತ್ತಡ ಬರ್ತಿರುವಂಥದ್ದು ಸರ್, ರಾಜೀನಾಮೆ ಕೊಡಲೇಬೇಕು ಅನ್ನೋ ಒತ್ತಡವನ್ನು ಯಾರು ಹಾಕ್ಯಾರ? ವಿರೋಧ ಪಕ್ಷದವ್ರು ಹಾಕಿದಾರ. ಅವರು ಹೈಕಮಾಂಡ್ದಿಂದ ಏನಾದರೂ ಹೈಕಮಾಂಡ್ ನಮ್ಮ ಪಕ್ಷದ ಯಾವುದೇ ಇಲ್ಲ. ಅವ್ರು ವಿರೋಧ ಪಕ್ಷದಲ್ಲಿ 2-3 ತಿಂಗಳಿಂದ ಹೇಳ್ತಿದ್ದಾರೆ, ಇವತ್ತಲ್ಲ. ಸೊ ಹೇಳ್ತಾರ. ಸೊ ನಾವು ಕಾನೂನು ರೀತಿ ಹೋರಾಟ ಮಾಡೋಂತ ನಿರ್ಧಾರ ಮಾಡಿದ್ದೀವಿ. ಈಗಾಗಲೇ ಸರ್ ಇಡಿ ಕೂಡ ಪ್ರಕರಣ ದಾಖಲಿಸಿಕೊಂಡಿರುವಂಥದ್ದು. ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ, ಮಾಡ್ಬೋದು. ಅವರು ಕೂಡ ಮಾಡ್ಲಿಕ್ಕೆ ಅದಕ್ಕಾದ್ರೆ ಮಾಡಲಿ, ಸತ್ಯಾಂಶ ಹೊರಗೆ ಬರ್ತದೆ. ಇನ್ನೊಂದ್ಸರಿ ಇವಾಗ ಪಿ ರಾಜು ಅವರು ನಿನ್ನೆ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಬೆಳಗಾವಿಯಲ್ಲಿ. ಬೆಳಗಾವಿಯ ಸಚಿವರೊಬ್ಬರು ಭೂ ಕಬಳಿಕೆ ಮಾಡಿದ್ದಾರೆ, ಅವನ್ನೆಲ್ಲ ಅವ್ರ ವಿರುದ್ಧ ಕೂಡ ಪ್ರಕರಣ ದಾಖಲು ಮಾಡ್ತೀವಿ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಹೇಳ್ಬೇಕಲ್ಲ, ಯಾರು ಏನು ಎಲ್ಲಿ ಅಂತ ಹೇಳಿದಾಗ ಮುಂದೆ ಅದಕ್ಕೆ ಹೇಳಲಿಕ್ಕೆ ಆಗ್ತದೆ. ಇನ್ನೂ ಅದು ಅರ್ಧ ಇದೆ. ಅವ್ರನ್ನ ಪೂರ್ಣ ಹೇಳಿದಾಗ ಪೂರ್ಣ ಪ್ರಮಾಣದ ಪ್ರತಿಕ್ರಿಯೆ ನಾವು ಕೊಡ್ತೀವಿ. ರಾಜ್ಯದಲ್ಲಿ ಮತ್ತೆ ದಲಿತ ಎದ್ದೇ ಇಲ್ಲ, ಎಲ್ಲಿದೆ ಜನ ಎದ್ದೇ ಇಲ್ಲ, ಯಾವ್ದು ಎದ್ದೇ ಇಲ್ಲ, ಯಾರು ಎದ್ದೇ ಇಲ್ಲ. ದಲಿತ ಅಂತ ಏನಿಲ್ಲ. ಅರ್ಧ ಗಂಟೆ 1 ಗಂಟೆ ಕೂತಿದ್ವಿ, ಚರ್ಚೆ ಮಾಡಿದ್ವಿ ಅಷ್ಟೇ. ಚರ್ಚೆ ಯಾವ್ದಿಲ್ಲ, ಯಾವುದೇ ಹಗರಣ ಇಲ್ಲ. ರಾಜಕೀಯ ನಮ್ಮ ಕೆಲವು ಸಮಸ್ಯೆಗಳನ್ನ ಚರ್ಚೆ ಮಾಡಿದ್ವಿ ಅಷ್ಟೇ. ಮಾಡೋರು ಅದಕ್ಕೇನು ಫ್ರೀ ಆಗಿ ಮಾಡ್ತಾರೆ. ಅದೇನು ಅದಕ್ಕೇನು ದುಡ್ಡು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಟ್ರೋಲ್ ಹಾಗೆ ಆಗ್ತದೆ. ಅವ್ರವ್ರ ಅಭಿಮಾನಿಗಳು ಮಾಡ್ತಾರೆ. ಅದಕ್ಕೂ ಈ ಬದಲಾವಣೆಗೆ ಏನು ಸಂಬಂಧ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.